ನಮಸ್ಕಾರ ಸ್ನೇಹಿತರೆ, ಮತ್ತೊಮ್ಮೆ ತಮ್ಮೆಲ್ಲರಿಗೂ ನನ್ನ ಯೂಟ್ಯೂಬ್ ಚಾನಲ್ಗೆ ವಿಶೇಷವಾದ ಸುಸ್ವಾಗತವನ್ನು ಬಯಸುತ್ತಾ ಬನ್ನಿ ಇವತ್ತಿನ ವಿಷಯವನ್ನು ಶುರು ಮಾಡೋಣ. ಶ್ರೀ ಸಿದ್ಧಲಿಂಗೇಶ್ವರ ಅನಾಥಾಲಯ, ಶ್ರೀ ಸಿದ್ಧಗಂಗಾ ಮಠ, ತುಮಕೂರು ಜಿಲ್ಲೆ. ಇದರ ಅಧ್ಯಕ್ಷರಾಗಿರ್ತಕ್ಕಂತಹ ಶ್ರೀ ಸಿದ್ಧಲಿಂಗ ಸ್ವಾಮಿಗಳು ವಿದ್ಯಾರ್ಥಿಗಳಿಗೆ ಸಂಬಂಧಪಟ್ಟಂತಹ ಒಂದು ಪ್ರಕಟಣೆಯನ್ನು ಹೊರಡಿಸಿದ್ದಾರೆ ಸ್ನೇಹಿತರೆ. ಇದು ಮಕ್ಕಳಿಗೆ ಬಹಳ ಮುಖ್ಯವಾಗಿರ್ತಕ್ಕಂತಹ ಪ್ರಕಟಣೆ. ಹೀಗಾಗಿ ಈ ವಿಷಯವನ್ನು ನಿಮಗೆ ತಿಳಿಸೋಣ ಅಂತ ಬಂದೆ ಸ್ನೇಹಿತರೆ. ಹಾಗಾದರೆ ಬನ್ನಿ ಆ ಪ್ರಕಟಣೆ ಏನು ಅನ್ನೋದನ್ನು ನೋಡೋಣ. ಶ್ರೀ ಸಿದ್ಧಲಿಂಗೇಶ್ವರ ಅನಾಥಾಲಯಕ್ಕೆ ಹೊಸದಾಗಿ 3ನೇ ತರಗತಿಯಿಂದ 8ನೇ ತರಗತಿಯವರೆಗೆ ವಿದ್ಯಾಭ್ಯಾಸ ಮಾಡಬಯಸುವಂತಹ ವಿದ್ಯಾರ್ಥಿಗಳು, ಅಂದರೆ ಗ್ರಾಮೀಣ ಪ್ರದೇಶದ ವಿದ್ಯಾರ್ಥಿಗಳು ಅಥವಾ ನಗರ ಪ್ರದೇಶದಲ್ಲಿರುವಂತಹ ಬಡ ವಿದ್ಯಾರ್ಥಿಗಳಿಗೆ ಸಂಬಂಧಪಟ್ಟಂತೆ ದಿನಾಂಕ 2/5/2025ರಿಂದ 10/5/2025ರವರೆಗೆ ಅರ್ಜಿಗಳನ್ನು ನೀಡಲಾಗುವುದು ಅಂತ ಶ್ರೀಮಠದ ಅಧ್ಯಕ್ಷರು ತಿಳಿಸಿದ್ದಾರೆ. ಹಾಗಾದರೆ ಸ್ನೇಹಿತರೆ, ಈ ಅರ್ಜಿಗಳನ್ನು ಪಡೆದುಕೊಳ್ಳುವುದು ಹೇಗೆ ಅಂತ ನೀವು ಕೇಳೋದಾದರೆ, ಶ್ರೀ ಸಿದ್ಧಗಂಗಾ ಮಠದಲ್ಲಿರುವಂತಹ ಲೆಕ್ಕಪತ್ರ ವಿಭಾಗ ಅಂದರೆ ಅಕೌಂಟ್ಸ್ನಲ್ಲಿ ಈ ಅರ್ಜಿಗಳನ್ನು ನೀಡಲಾಗುತ್ತದೆ ಮತ್ತು ವಿಶೇಷವಾಗಿ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದವರಿಗೆ ಆದ್ಯತೆಯನ್ನು ನೀಡಲಾಗುವುದು ಅಂತ ಶ್ರೀಮಠದ ಅಧ್ಯಕ್ಷರು ತಿಳಿಸಿದ್ದಾರೆ ಸ್ನೇಹಿತರೆ. ಈ ಅರ್ಜಿಗಳನ್ನು ಪಡೆದುಕೊಂಡ ನಂತರ ಏನು ಮಾಡಬೇಕು ಅಂತ ನೋಡುವುದಾದರೆ, ಅರ್ಜಿಗಳನ್ನು ಸರಿಯಾದ ರೀತಿಯಲ್ಲಿ ತುಂಬಿಸಿ ಅದಕ್ಕೆ ಸಂಬಂಧಪಟ್ಟಂತೆ ಆಯಾ ತಾಲೂಕಿನಲ್ಲಿರುವಂತಹ ತಹಶೀಲ್ದಾರರಿಂದ ದೃಢೀಕರಿಸಲ್ಪಟ್ಟಂತಹ ವಾರ್ಷಿಕ ವರಮಾನದ ಪತ್ರ ಅಂದರೆ ಇನ್ಕಮ್ ಸರ್ಟಿಫಿಕೇಟ್ ಜೊತೆಗೆ ಉಳಿದ ಮಾಹಿತಿಗಳನ್ನು ತೆಗೆದುಕೊಂಡು ಶ್ರೀಮಠದಲ್ಲಿ ನಡೆಸುವ ಅಂದರೆ ದಿನಾಂಕ 29/5/2025ರಂದು ಅಧ್ಯಕ್ಷರು ನಡೆಸುವ ಸಂದರ್ಶನದಲ್ಲಿ ವಿದ್ಯಾಭ್ಯಾಸ ಮಾಡಬಯಸುವ ವಿದ್ಯಾರ್ಥಿಗಳು ನೇರ ಸಂದರ್ಶನದಲ್ಲಿ ಅಧ್ಯಕ್ಷರ ಜೊತೆ ಪಾಲ್ಗೊಳ್ಳಬೇಕು ಅಂತ ತಿಳಿಸಿದ್ದಾರೆ. ಇನ್ನು ಈ ಸಂದರ್ಶನಕ್ಕೆ ಸಂಬಂಧಪಟ್ಟಂತೆ ಯಾವುದೇ ನೋಟಿಫಿಕೇಶನ್ ನಿಮ್ಮ ಮನೆಗೆ ಅಥವಾ ನಿಮ್ಮ ಇಮೇಲ್ ಐಡಿಗೆ ಕಳಿಸಿಕೊಡಲಾಗುವುದಿಲ್ಲ. ನೇರವಾಗಿ ದಿನಾಂಕ 29/5/2025ರಂದು ಅಧ್ಯಕ್ಷರು ನಡೆಸುವಂತಹ ನೇರವಾದ ಸಂದರ್ಶನದಲ್ಲಿ ನೀವು ಪಾಲ್ಗೊಳ್ಳಬೇಕು. ಇನ್ನು ಈ ಅರ್ಜಿಗಳಿಗೆ ಸಂಬಂಧಪಟ್ಟಂತೆ ಯಾವುದೇ ರೀತಿಯಲ್ಲೂ ನೀವು ಆನ್ಲೈನ್ನಲ್ಲಿ ಈ ಅರ್ಜಿಗಳನ್ನು ಡೌನ್ಲೋಡ್ ಮಾಡಿಕೊಳ್ಳಲು ಅಥವಾ ಪಡೆದುಕೊಳ್ಳಲು ಸಾಧ್ಯವಿರುವುದಿಲ್ಲ. ನೇರವಾಗಿ ಲೆಕ್ಕಪತ್ರ ವಿಭಾಗದಲ್ಲಿ ಅಂದರೆ ಶ್ರೀಮಠದ ಲೆಕ್ಕಪತ್ರ ವಿಭಾಗದಲ್ಲಿ ನೀವು ಈ ಅರ್ಜಿಗಳನ್ನು ಪಡೆದುಕೊಳ್ಳಬಹುದು. ಹಾಗಾದರೆ ಈ ಅರ್ಜಿಗಳನ್ನು ತುಂಬಿಸಿದ ಮೇಲೆ ನೀವು ಪ್ರವೇಶವನ್ನು ಪಡೆದುಕೊಳ್ಳಲು ಈ ಅರ್ಜಿಯ ಜೊತೆಗೆ ಲಗತ್ತಿಸಬೇಕಾದಂತಹ ಇತರೆ ದಾಖಲಾತಿಗಳು ಯಾವುವು ಅಂತ ನೋಡೋಣ. ಮೊದಲನೆಯದಾಗಿ ವಿದ್ಯಾರ್ಥಿಯ ಜಾತಿ ಪ್ರಮಾಣ ಪತ್ರ ಮತ್ತು ಆದಾಯ ಪ್ರಮಾಣ ಪತ್ರ ಅಂದರೆ ಕ್ಯಾಸ್ಟ್ ಸರ್ಟಿಫಿಕೇಟ್ ಮತ್ತು ಇನ್ಕಮ್ ಸರ್ಟಿಫಿಕೇಟ್ 5 ವರ್ಷದ ಒಳಗಿರುವಂತಹ ವ್ಯಾಲಿಡ್ ಅಂದರೆ ವ್ಯಾಲಿಡಿಟಿ ಕ್ರಾಸ್ ಆಗದೇ ಇರತಕ್ಕಂತಹ ಜಾತಿ ಪ್ರಮಾಣ ಪತ್ರ ಮತ್ತು ಆದಾಯ ಪ್ರಮಾಣ ಪತ್ರದ ಜೆರಾಕ್ಸ್ ಪ್ರತಿ ಒಂದು ಜೆರಾಕ್ಸ್ ಪ್ರತಿಯನ್ನು ನೀವು ಈ ಅರ್ಜಿಯ ಜೊತೆಗೆ ಲಗತ್ತಿಸಬೇಕು. ಎರಡನೆಯದಾಗಿ ವಿದ್ಯಾರ್ಥಿಯ ಇತ್ತೀಚಿನ ಭಾವಚಿತ್ರ ಅಂದರೆ ಪಾಸ್ಪೋರ್ಟ್ ಸೈಜ್ ಫೋಟೋವನ್ನು ಇತ್ತೀಚೆಗೆ ತೆಗೆದಿರ್ತಕ್ಕಂತಹ ಪಾಸ್ಪೋರ್ಟ್ ಸೈಜ್ ಫೋಟೋವನ್ನು ಸಹ ನೀವು ಈ ಅರ್ಜಿಗೆ ಲಗತ್ತಿಸಬೇಕು ಸ್ನೇಹಿತರೆ. ಇನ್ನು ಮೂರನೆಯದಾಗಿ ವಿದ್ಯಾರ್ಥಿಯ ಆಧಾರ್ ಕಾರ್ಡ್ ಜೆರಾಕ್ಸ್ ಪ್ರತಿಯನ್ನು ಸಹ ನೀವು ಈ ಅರ್ಜಿಯೊಂದಿಗೆ ಲಗತ್ತಿಸಬೇಕಾಗುತ್ತದೆ. ಇನ್ನು 4ನೆಯ ಪಾಯಿಂಟ್ ನೋಡುವುದಾದರೆ, ವಿದ್ಯಾರ್ಥಿಯು ಈ ಅರ್ಜಿಯೊಂದಿಗೆ ಬರುವಾಗ ಒಂದು ಟ್ರಂಕ್ ಅಂದರೆ ಪೆಟ್ಟಿಗೆಯನ್ನು ತೆಗೆದುಕೊಂಡು ಬರಬೇಕಾಗುತ್ತದೆ. ಯಾಕೆಂದರೆ ವಿದ್ಯಾರ್ಥಿಯು ಪುಸ್ತಕ ಆಗಿರ್ಬೋದು ಅಥವಾ ಬಟ್ಟೆಯನ್ನು ಪ್ರತ್ಯೇಕವಾಗಿ ಅವರ ಸೇಫ್ಟಿಗಾಗಿ ಇಟ್ಟುಕೊಳ್ಳಲು ಒಂದು ಟ್ರಂಕ್ ಅಥವಾ ಪೆಟ್ಟಿಗೆಯನ್ನು ಇಟ್ಟುಕೊಂಡು ಬರಬೇಕು ಸ್ನೇಹಿತರೆ. ಇನ್ನು ಪ್ರತ್ಯೇಕವಾಗಿ ಶಾಲೆ ಮತ್ತು ಸಂಸ್ಕೃತ ಪ್ರವೇಶದ ಅರ್ಜಿಯೊಂದಿಗೆ ಲಗತ್ತಿಸಬೇಕಾಗಿರ್ತಕ್ಕಂತಹ ದಾಖಲಾತಿಗಳು ಯಾವುವು ಅಂತ ನೋಡೋಣ. ಮೊದಲನೇದಾಗಿ ವಿದ್ಯಾರ್ಥಿಯ ಡೈಸ್ ಸಂಖ್ಯೆ, ವಿದ್ಯಾರ್ಥಿಯ ID ಸಂಖ್ಯೆ. ಎರಡನೆಯದಾಗಿ ವಿದ್ಯಾರ್ಥಿಯ ಜಾತಿ ಪ್ರಮಾಣ ಪತ್ರ ಮತ್ತು ಆದಾಯ ಪ್ರಮಾಣದ ಪತ್ರದ ಜೆರಾಕ್ಸ್ ಪ್ರತಿ 4 ಅಂದರೆ ವ್ಯಾಲಿಡ್ ಆಗಿರ್ತಕ್ಕಂತಹ 5 ವರ್ಷ ಮೀರಿರ್ತಕ್ಕಂತಹ ಇನ್ಕಮ್ ಸರ್ಟಿಫಿಕೇಟು ಮತ್ತು ಕ್ಯಾಸ್ಟ್ ಸರ್ಟಿಫಿಕೇಟ್ನ ಜೆರಾಕ್ಸ್ ಅನ್ನು ಸಹ ಇಲ್ಲಿ ತರಬೇಕಾಗುತ್ತೆ ಸ್ನೇಹಿತರೆ. ಮೂರನೆಯದಾಗಿ ವಿದ್ಯಾರ್ಥಿಯ ಇತ್ತೀಚಿನ ಭಾವಚಿತ್ರ 4 ಫೋಟೋಗಳನ್ನು ತರಬೇಕಾಗುತ್ತೆ. 4ನೆಯದಾಗಿ ವಿದ್ಯಾರ್ಥಿಯ ಬ್ಯಾಂಕ್ ಖಾತೆ, ವಿದ್ಯಾರ್ಥಿಯ ಹೆಸರಿನಲ್ಲಿರುವಂತಹ ಬ್ಯಾಂಕ್ ಖಾತೆಯ ಜೆರಾಕ್ಸ್ ಪ್ರತಿಯನ್ನು ಸಹ ತರಬೇಕಾಗುತ್ತದೆ. 5ನೆಯದಾಗಿ ವಿದ್ಯಾರ್ಥಿ ಮತ್ತು ವಿದ್ಯಾರ್ಥಿ ತಂದೆ ತಾಯಿಯರ ಆಧಾರ್ ಕಾರ್ಡ್ ಜೆರಾಕ್ಸ್ ಪ್ರತಿಗಳನ್ನು ಸಹ ತರಬೇಕು ಸ್ನೇಹಿತರೆ. 6ನೆಯದಾಗಿ ರೇಷನ್ ಕಾರ್ಡ್ BPL ಕಾರ್ಡ್ನ ಜೆರಾಕ್ಸ್ ಪ್ರತಿಯನ್ನು ಸಹ ನೀವು ಇಲ್ಲಿ ತರಬೇಕಾಗುತ್ತದೆ. ಇನ್ನು 7ನೆಯದಾಗಿ ಅಂದರೆ ಕೊನೆಯದಾಗಿ ವಿದ್ಯಾರ್ಥಿಯ ಮೂಲ ಅಂಕಪಟ್ಟಿ ಮತ್ತು ಟ್ರಾನ್ಸ್ಫರ್ ಸರ್ಟಿಫಿಕೇಟ್ TCಯನ್ನು ಸಹ ನೀವು ಇಲ್ಲಿ ತರಬೇಕಾಗುತ್ತದೆ ಸ್ನೇಹಿತರೆ. ವಿಶೇಷವಾದ ಮಾಹಿತಿ ಏನೆಂದರೆ, ತಂದೆ ತಾಯಿಯರು ವಿದ್ಯಾರ್ಥಿಯ ಜೊತೆ ಬರುವಾಗ ಮೇಲೆ ನಮೂದಿಸಿರುವಂತಹ ಅಂದರೆ ಈಗ ಹೇಳ್ಕೊಂಡು ಬಂದಿರುವಂತಹ ದಾಖಲಾತಿಗಳನ್ನು ಕಡ್ಡಾಯವಾಗಿ ತರಲೇಬೇಕು ಅಂತ ಅಧ್ಯಕ್ಷರು ಈ ನೋಟಿಫಿಕೇಶನ್ನಲ್ಲಿ ತಿಳಿಸಿದ್ದಾರೆ ಸ್ನೇಹಿತರೆ. ಇನ್ನು ಈ ನೋಟಿಫಿಕೇಶನ್ಗೆ ಸಂಬಂಧಪಟ್ಟಂತೆ ಹೆಚ್ಚಿನ ಮಾಹಿತಿಯನ್ನು ನೀವು ಪಡೆದುಕೊಳ್ಳಲು ನೀವು ಕರೆ ಮಾಡಬೇಕಾಗಿರ್ತಕ್ಕಂತಹ ಮೊಬೈಲ್ ನಂಬರ್ ಬಂದು 081629555059.
ಈ ನಂಬರ್ಗೆ ಕರೆ ಮಾಡುವುದರ ಮುಖಾಂತರ ನೀವು ಹೆಚ್ಚಿನ ಮಾಹಿತಿಯನ್ನು ಪಡೆದುಕೊಳ್ಳಬಹುದು ಸ್ನೇಹಿತರೆ ಈ ಒಂದು ವಿಷಯ ಖಂಡಿತವಾಗಿಯೂ ಬಡ ಮಕ್ಕಳಿಗೆ, ಗ್ರಾಮೀಣ ಪ್ರದೇಶದ ಮಕ್ಕಳಿಗೆ ತುಂಬಾನೇ ಸಹಾಯ ಆಗುತ್ತದೆ. ಈ ವಿಷಯವನ್ನು ಹೆಚ್ಚಾಗಿ ನಿಮ್ಮ ಸ್ನೇಹಿತರಿಗೆ ಮತ್ತು ನಿಮ್ಮ ಸಂಬಂಧಿಕರಿಗೆ ಶೇರ್ ಮಾಡಿ ಸ್ನೇಹಿತರೆ. ಇದರಿಂದ ಬಡ ಮಕ್ಕಳಿಗೆ ಒಂದು ಸಹಾಯ ಮಾಡಿದಂತೆ ಆಗುತ್ತದೆ. ಇವತ್ತಿನ ವಿಷಯ ತಮಗೆ ಇಷ್ಟವಾಗಿದ್ದಲ್ಲಿ ನಮ್ಮ ವಿಡಿಯೋಗೆ ಒಂದು ಲೈಕ್ ಮಾಡಿ, ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮೂಲಕ ತಿಳಿಸುವುದನ್ನು ಮರೆಯಬೇಡಿ ಸ್ನೇಹಿತರೆ. ಇದೇ ರೀತಿಯಾದ ಇನ್ನೂ ಹೆಚ್ಚು ಉಪಯುಕ್ತ ಮಾಹಿತಿಗಳನ್ನು ತಿಳಿದುಕೊಳ್ಳಲು ನನ್ನ ಯೂಟ್ಯೂಬ್ ಚಾನೆಲ್ಗೆ ನೀವು ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯಬೇಡಿ ಸ್ನೇಹಿತರೆ. ಧನ್ಯವಾದಗಳು.